ಇದೇ ಕ್ಯಾಸಲ್ಗೆ ಎಂಟ್ರೆನ್ಸು. ನಂದಿ ಬೆಟ್ಟದಿಂದ ನೋಡ್ದಂಗೆ ನನಗೆ ಅವೆಲ್ಲ ನಾಪ್ಕ ಬರುತ್ತೆ. ಅಲ್ಲಿ ನೋಡಿ, ಅಲ್ಲಿ ನೋಡ್ತಾ ಇರೋ ಸ್ಟ್ಯಾಚ್ಯೂ ರಾಬಿನ್ ಹುಡ್ದು. ನಾಟಿಂಗ್ಹ್ಯಾಮ್ನ ಸಿಟಿ ಆಫ್ ರಾಬಿನ್ ಹುಡ್ ಅಂತಾನೆ ಹೇಳ್ತಾರೆ. ಅಲ್ಲೇ ಕ್ಯಾಸಲ್ ಕಾಣಿಸ್ತಾ ಇರೋದು. ಮೇಲೆ ಹತ್ತಿ ಹೋಗೋಣ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ. ಇವತ್ತಿನ ದಿನ ನಾವು ನಾಟಿಂಗ್ಹ್ಯಾಮ್ ಟ್ರೆಂಟ್ ಯೂನಿವರ್ಸಿಟಿಯ ಗ್ರ್ಯಾಜುಯೇಷನ್ ಸೆರೆಮನಿನಲ್ಲಿದ್ದೀವಿ. ಇವತ್ತಿನ ದಿನ ರಕ್ಷಿತ್ ಅಂದರೆ ನನ್ನ ದೊಡ್ಡ ಮಗನ ಗ್ರ್ಯಾಜುಯೇಷನ್ ಸೆರೆಮನಿ ಇದೆ. ಬನ್ನಿ ಗ್ರ್ಯಾಜುಯೇಷನ್ ಎಕ್ಸ್ಪೀರಿಯನ್ಸ್ ಹೇಗಾಗುತ್ತೆ ಅಂತ ನಾವೆಲ್ಲ ನೋಡೋಣ. ಈ ನಾಟಿಂಗ್ಹ್ಯಾಮ್ ಟ್ರೆಂಟ್ ಯೂನಿವರ್ಸಿಟಿ ಅಂದರೆ NTU ಅವರ ಗ್ರ್ಯಾಜುಯೇಷನ್ ಸೆರೆಮನಿ ಒಂದು ಪ್ರೆಸ್ಟೀಜಿಯಸ್ ಈವೆಂಟ್ ಅಂತಲೇ ಹೇಳಬೇಕು. ಈ ವರ್ಷದ ಗ್ರ್ಯಾಜುಯೇಟಿಂಗ್ ಸ್ಟೂಡೆಂಟ್ಸ್ ಅವರ ಅಚೀವ್ಮೆಂಟ್ಸ್ ಸೆಲಿಬ್ರೇಟ್ ಮಾಡೋದೇ ಈ ಗ್ರ್ಯಾಜುಯೇಷನ್ ಸೆರೆಮನಿ. ಈ ಸೆರೆಮನಿ ಇವತ್ತು ಆಗ್ತಾ ಇರೋದು ರಾಯಲ್ ಕಾನ್ಸರ್ಟ್ ಹಾಲ್ ಇನ್ ನಾಟಿಂಗ್ಹ್ಯಾಮಲ್ಲಿರೋದು. ಈ ಗ್ರ್ಯಾಂಡ್ ವೆನ್ಯೂ ತುಂಬಾ ಎಲಿಗೆಂಟ್ ಸೆಟ್ಟಿಂಗ್ ಇದೆ. ಈ ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್ನ ಸೆಲಿಬ್ರೇಟ್ ಮಾಡೋದಕ್ಕೆ ಕಾರ್ಯಕ್ರಮ ಶುರು ಆಗೋಕ್ಕೆ ಮುಂಚೆ ಇಲ್ಲಿ ಸ್ಯಾಕ್ಸಫೋನ್ ಮತ್ತು ಪಿಯಾನೋ ಕಾನ್ಸರ್ಟ್ ನಡೀತಾ ಇದೆ. ಕಾರ್ಯಕ್ರಮ ಆಗಲೇ ಶುರು ಆಯಿತು. ಮತ್ತು ಗ್ರ್ಯಾಜುಯೇಟ್ಸ್ ಎಲ್ಲ ಆಗಲೇ ಟ್ರೆಡಿಷ್ನಲ್ ಕ್ಯಾಪ್ಸ್, ಗೌನ್ಸ್ ಎಲ್ಲ ಹಾಕ್ಕೊಂಡು ಎಲ್ಲ ರೆಡಿಯಾಗಿದ್ದಾರೆ. ಮಕ್ಕಳ ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್ನ ಸೆಲಿಬ್ರೇಟ್ ಮಾಡೋದಕ್ಕೆ ಎಲ್ಲ ಪೇರೆಂಟ್ಸು ಬೇರೆ ಬೇರೆ ದೇಶಗಳಿಂದ ಈ ಕಾರ್ಯಕ್ರಮಕ್ಕೆ ಸ್ಪೆಷಲ್ಲಾಗಿ ಬಂದಿದ್ದಾರೆ. ಯೂನಿವರ್ಸಿಟಿ ಲೀಡರ್ಸು, ಫ್ಯಾಕಲ್ಟಿ ಮೆಂಬರ್ಸು ಮತ್ತು ಗೆಸ್ಟು ಎಲ್ಲರೂ ಆಗಲೇ ಎಂಟರ್ ಆಗ್ತಾ ಇದ್ದಾರೆ. ಇಲ್ಲಿ ನೋಡಿ, ನನ್ನ ದೊಡ್ಡ ಮಗ ರಕ್ಷಿತಲ್ಲಿ ನಿಂತಿದ್ದಾನೆ. ಆಗಲೇ ರೆಡಿ ಇದ್ದಾನೆ ರಿಸೀವ್ ಮಾಡೋಕ್ಕೆ. ಇದು ಗ್ರ್ಯಾಜುಯೇಷನ್ ಅಂದರೆ ಅಕಾಡೆಮಿಕ್ ಅಕಾಂಪ್ಲಿಷ್ಮೆಂಟ್ ಸೆಲಿಬ್ರೇಷನ್ ಒಂದೇ ಅಲ್ಲ, ಅದಲ್ದಿರ ಸ್ಟೂಡೆಂಟ್ ಲೈಫಿಂದ ಒಂದು ಪ್ರೊಫೆಷ್ನಲ್ ಅಥವಾ ಅಕಾಡೆಮಿಕ್ ಪರ್ಸ್ಯೂಟ್ಸ್ಗೆ ಒಂದು ಟ್ರಾನ್ಸಿಷನ್ ಫೇಸ್ ಅಂತಲೇ ಹೇಳ್ಬೋದು.
ಕ್ಯಾಸಲ್ ಬಂದಿದ್ದೀವಿ. ನಾಟಿಂಗ್ ಹ್ಯಾಮ್ ಕ್ಯಾಸಲ್ ತುಂಬಾ ಅದ್ಭುತವಾಗಿದೆ. ಇದು ಏನಕ್ಕೆ ಫೇಮಸ್ಸು ಅಂತ ಹೇಳ್ತೀನಿ, ಬನ್ನಿ ಹೋಗೋಣ. ಇದು ನೋಡ್ತಾ ಇದ್ದರೆ ಎಷ್ಟು ಪ್ರಶಾಂತವಾಗಿದೆ. ಇವತ್ತು ವೆದರ್ ಕೂಡ ತುಂಬ ಪ್ಲೆಸೆಂಟಾಗಿದೆ. ಕ್ಯಾಸಲಂಗೆ ಅಂದರೆ ನನಗೆ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳಬೇಕು. ಕಲ್ಲಿಂದ ಮಾಡಿರೋದು, ಅಷ್ಟು ಅದ್ಭುತವಾಗಿ ಕನ್ಸ್ಟ್ರಕ್ಟ್ ಮಾಡಿರೋದು ಆಗಿನ ಕಾಲದಲ್ಲಿ. ತುಂಬಾ ಖುಷಿಯಾಗತ್ತೆ ನೋಡೋಕ್ಕೆ. ಇಲ್ಲಿ ನೋಡಿ ಸುತ್ತಮುತ್ತಲು ಹೇಗಿದೆ ಅಂತ. ಇಲ್ಲೆಲ್ಲ ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಬನ್ನಿ ಒಳಗಡೆ ಹೋಗೋಣ. ಓ, ಇಲ್ಲಿ ರಾಬಿನ್ ಹುಡ್ಡಾ? ಅಲ್ಲಿ ನೋಡಿ, ಅಲ್ಲಿ ನೋಡ್ತಾ ಇರೋ ಸ್ಟ್ಯಾಚ್ಯೂ ರಾಬಿನ್ ಹುಡ್ದು. ನೀವು ಎಷ್ಟೋ ಜನ ಬುಕ್ಸ್ ಓದಿರ್ತೀರಿ ರಾಬಿನ್ ಹುಡ್ ಬಗ್ಗೆ. ಸೊ ಅದನ್ನು ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಅಲ್ಲೊಂದು ಫೋಟೋ ಆಮೇಲೆ ಹೋಗಿ ತಗೊಬೇಕು. ನಾಟಿಂಗ್ ಹ್ಯಾಮ್ನ ಸಿಟಿ ಆಫ್ ರಾಬಿನ್ ಹುಡ್ ಅಂತಲೇ ಹೇಳ್ತಾರೆ. ಬನ್ನಿ ಹೋಗೋಣ. ಹೇಗಿದೆ ಅಂತ ನೋಡಿ ಇಲ್ಲಿ. ಓ ಮೈ ಗಾಡ್, ಎಷ್ಟು ಗಾಳಿ ಗೊತ್ತಾ ಇಲ್ಲಿ ಹೋಗ್ತಾ ಇದ್ದಂಗೆ. ಓ, ಬಾಗಿಲುಗಳು ನೋಡಿ ಹೇಗಿತ್ತು. ಇಲ್ಲಿ ಎಂಟ್ರೆನ್ಸ್ ಎಲ್ಲ ಇದೆ ನೋಡಿ ಅಲ್ಲಿ. ಎಂಟ್ರೆನ್ಸ್ ಟಿಕೆಟ್ಸ್ ತೊಗೊಂಡಾಯ್ತು. ಇಲ್ಲಿ ನೋಡಿ, ಇವಾಗ ಒಳಗಡೆ ಬಂದ್ವಿ. ಅಲ್ಲೇ ಕ್ಯಾಸಲ್ ಕಾಣಿಸ್ತಾ ಇರೋದು. ಮೇಲೆ ಹತ್ತಿ ಹೋಗೋಣ. ತುಂಬ ಹಸಿರಾಗಿರೋ ಗ್ರಾಸ್ ಇಲ್ಲಿ. ಚೆನ್ನಾಗನ್ಸುತ್ತೆ. ಬರೀ ಬೆಟ್ಟ ಗುಡ್ಡಗಳು, ಬೆಟ್ಟ. ಮೇಲೆ ಹತ್ಕೊಂಡು ಬಂದ್ಮೇಲೆ ನೋಡಿ ಹೇಗಿದೆ. ಈ ನಾಟಿಂಗ್ ಹ್ಯಾಮ್ ಕ್ಯಾಸಲ್ಲು ಹಿಸ್ಟೋರಿಕ್ ಮತ್ತು ಐಕಾನಿಕ್ ಪ್ಲೇಸ್ ಅಂತಲೇ ಹೇಳಬೇಕು. ಇದು ಬೆಟ್ಟದ ಮೇಲೆ ಲೊಕೇಟ್ ಆಗಿರೋದು. ಇಲ್ಲಿಂದ ಇಡೀ ನಾಟಿಂಗ್ ಹ್ಯಾಮ್ ಸಿಟಿ ತುಂಬ ಚೆನ್ನಾಗಿ ಕಾಣುತ್ತೆ. ಬನ್ನಿ ನೋಡೋಣ. ಓ ಮೈ ಗಾಡ್, ಈ ಕ್ಯಾಸಲ್ ನೋಡಿ ಬೆಟ್ಟದ ಮೇಲಿದೆ. ಇದು ಹತ್ಕೊಂಡು ಬಂದ್ವಿ. ಒಂದು ಕಡೆ ಮೆಟ್ಲು ಇದೆ, ಇನ್ನೊಂದು ಕಡೆ ಸ್ಲೋಪು ಇದೆ. ಸೊ ರಕ್ಷಿತ್ ಸ್ಲೋಪ್ ಕಡೆಯಿಂದ ಕರ್ಕೊಂತ. ಇದೇ ಕ್ಯಾಸಲ್ಗೆ ಎಂಟ್ರೆನ್ಸು ಒಳಗಡೆ ಹೋಗೋದಕ್ಕೆ. ಇಲ್ಲಿಂದ ವ್ಯೂ ಪಾಯಿಂಟ್ ನೋಡೋಣ. ಇಲ್ಲಿಂದ ಬಂದರೆ ನಂದಿ ಬೆಟ್ಟದಿಂದ ನೋಡ್ದಂಗೆ ನನಗೆ ಅವೆಲ್ಲ ನಾಪ್ಕ ಬರುತ್ತೆ. ಓ ಅಲ್ಲ, ಅದು ಯೂನಿವರ್ಸಿಟಿ ಆಫ್ ನಾಟಿಂಗ್ಹ್ಯಾಮ್ ಕ್ಲಾಕ್ ಟವರ್ ಥರ ಕಾಣ್ತಿದೆ ಅಲ್ವಾ ಅಲ್ಲಿ. ಅದು ಯೂನಿವರ್ಸಿಟಿ ಆಫ್ ನಾಟಿಂಗ್ಹ್ಯಾಮ್. ಇದು ಹಾಸ್ಪಿಟಲ್ QMC ಅಂತ, ಕ್ವೀನ್ಸ್ ಮೆಡಿಕಲ್ ಸೆಂಟರ್. NHS ಜೊತೆ ಕೊಲಾಬ್ರೇಷನ್ ಇದೆಲ್ಲ ಪಾರ್ಕೆಸ್, ಇದೆಲ್ಲ ಕಾಸ್ಟ್ಲಿ ಮನೆಗಳು. ಆ ಕಡೆ ನೋಡಿದ್ರೆ ಅಲ್ಲಿ ಗಿಡದ ಮಧ್ಯ ಮನೆ ಕಾಣುತ್ತೆ. ಅದು ಹಿಲ್ ಮೇಲೆಲ್ಲ ಮನೆಗಳಿದೆ ಇಲ್ಲಿ. ಅದೇ ನಿಮ್ಗೆ ಪಾಶ್ ವ್ಯೂ ಇರೋ ಮನೆಗಳು. ಓ ಬ್ಯೂಟಿಫುಲ್ಲು. ಈ ಗಾಳಿ ಅಂತೂ ತುಂಬ ಚೆನ್ನಾಗಿದೆ. ನನಗಂತೂ ನಂದಿ ಹಿಲ್ಸಿಗೆ ಬಂದಂಗೆ ಅನ್ನಿಸ್ತಾ ಇದೆ ಗೊತ್ತಾ. ಇದು ಯೂನಿವರ್ಸಿಟಿ ಆಫ್ ನಾಟಿಂಗ್ಹ್ಯಾಮ್ ಸಿಟಿ ಕ್ಯಾಂಪಸ್, ಓಲ್ಡ್ HMRC. ಟ್ಯಾಕ್ಸ್ ಆಫೀಸ್ ದೊಡ್ಡ ಅದು ಕಟ್ಟಿರೋದು. ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆದರು, ಜಾಸ್ತಿ ಜಾಗ ಬೇಕು ಅಂತ. ನಾಟಿಂಗ್ಹ್ಯಾಮ್ ಟ್ರೆಂಟ್ ಬ್ರಿಡ್ಜ್ ಕ್ರಿಕೆಟ್ ಗ್ರೌಂಡ್ ಇನ್ ಲೈಟ್ ಕಾಣುತ್ತೆ ಅಲ್ಲಿ. ಅದು ನಾಟಿಂಗ್ಹ್ಯಾಮ್ಶೈರ್ ಕೌಂಟಿ ಕೌನ್ಸಿಲ್ಸ್. ನಮ್ಮ ಕಾಲೇಜ್ಗೆ ಹೋಗೋದು ಆ ಕಡೆ ಕಾಣ್ಬೋದು ಮೇ ಬಿ ಯೂನಿವರ್ಸಿಟಿ ಇಲ್ಲಿಂದ. ಅಲ್ಲಿ ಟ್ರೈನ್ ಬರ್ತಾ ಇದೆ ನೋಡಲ್ಲಿ, ಟ್ರ್ಯಾಮ್ ಅದು. ಇವಾಗ ಈ ನಾಟಿಂಗ್ ಹ್ಯಾಮ್ ಕ್ಯಾಸಲ್ ಒಳಗಡೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಒಳಗಡೆ ಹೋಗೋದಕ್ಕೆ ಲಿಫ್ಟ್ಸ್ ಕೂಡ ಇದೆ.
ಆರ್ಟ್ ಇನ್ ಫೋಕಸ್, ಆಯಿಲ್ ಆನ್ ಕ್ಯಾನ್ವಸ್. ಇಲ್ಲಿ ಮ್ಯೂಸಿಯಂ ಇದೆ, ಆರ್ಟ್ ಗ್ಯಾಲರೀಸ್ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಬ್ಯೂಟಿಫುಲ್ ಲೇಸ್ ಡ್ರೆಸ್ಸಸ್ ನೋಡ್ಬೋದು. ನಾಟಿಂಗ್ ಹ್ಯಾಮು ವರ್ಲ್ಡ್ ರೆನೌಂಡ್ ಸೆಂಟರ್ ಅಂತಲೇ ಹೇಳಬೇಕು ಲೇಸ್ ಪ್ರೊಡಕ್ಷನ್ಗೆ. ಇನ್ನು ಸುಮಾರು ಫ್ಲೋರ್ಸ್ ಇದೆ, ಸುಮಾರು ಕಲೆಕ್ಷನ್ಸ್ ಇದೆ. ಆದರೆ ನಾವಿಲ್ಲಿ ಒಂದು ಗ್ಲಿಮ್ಸಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತಿರೋದು. ಇಲ್ಲಿ ನೋಡ್ತಾ ಇರೋದೆಲ್ಲ ಇಲ್ಲಿ ಎಂಬ್ರಾಯ್ಡ್ರಿ ಮಾಡಿರೋದೆಲ್ಲ ನೋಡ್ಬೋದು ಇಲ್ಲಿ. ಈ ಫ್ಲೋರ್ ಮೇಲೆ ನೋಡಿ ಎಷ್ಟು ಲವ್ಲಿ ಡಿಸೈನ್ ಇದೆ. ಕ್ರೀಮು, ಕಾಫಿ ಎಲ್ಲ ಸಿಗುತ್ತೆ. ಕೂತ್ಕೊಳ್ಳೋಕ್ಕೂ ಜಾಗ ಮಾಡಿಟ್ಟಿದ್ದಾರೆ. ಅಲ್ಲಿ ಬ್ರಿಡ್ಜ್ ಹಾಕಿರೋದು, ಮಕ್ಕಳೆಲ್ಲ ಆ ಕಡೆ ಆಟ ಆಡ್ತಾ ಇದ್ದಾರೆ. ಇವಾಗ ಹೊರಗಡೆ ಬರ್ತಾ ಇದ್ದೀವಿ. ಇವಾಗ ರಾಬಿನ್ ಹುಡ್ ಸ್ಟ್ಯಾಚ್ಯೂ ಹತ್ರ ಹೋಗೋಣ. ನೋಡಿ, ಇಲ್ಲಿ ರಾಬಿನ್ ಹುಡ್ ಸ್ಟ್ಯಾಚ್ಯೂ ತುಂಬಾ ಚೆನ್ನಾಗಿದೆ. ವಾವ್. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.